ಚಿಕ್ಕಮ್ಮನ ಬಗ್ಗೆ ನಿಂಗೆ ಗೊತ್ತಲ್ವಾ ಹೆಂಗೆ ಅಂತ? ಅವಳೇನ್ ಮಾಡಿದಾಳೆ ಅಂತ ಗೊತ್ತಿಲ್ದೆ ಅವಳ ಪರ ವಹಿಸ್ಕೊಂಡ್ ಮಾತಾಡೋದು ತಪ್ಪಾಗತ್ತೆ. ಅಂತದ್ ಏನಾಯ್ತು ಇವಾಗ? ಅಚಿಂತ್ಯನ್ನ ಏನ್ ಮಾಡಿದ್ರು ಅಚಿಂತ್ಯಂಗೆ? ಅಚಿಂತ್ಯನ್ ಮದ್ವೆಗೆ ಅವಳೆಷ್ಟು ತೊಂದರೆ ಕೊಡ್ತಿದ್ದಾಳೆ ಅಂತ ಗೊತ್ತಿಲ್ವಾ ನಿನಗೆ? ಪಾಪ ಆ ಭಕ್ತಿ ಮನೆಯವ್ರ ಹತ್ರ ಹೋಗಿ ವರದಕ್ಷಿಣೆ ಕೇಳಿದಾಳೆ. ಅಲ್ಲ, ಭಕ್ತಿನ್ ಕಂಡ್ರೆ ಇವಳಿಗೆ ಯಾಕೆ ಇಷ್ಟೊಂದು ದ್ವೇಷ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಭಕ್ತಿ ನೆರಳು ನೋಡಿದ್ರೆ ಆಗೋದಿಲ್ಲ ನನ್ನ ಹಾಗಾಡ್ತಾಳೆ. ಇನ್ನು ಈ ಮದ್ವೆ ಆಗೋಷ್ಟಲ್ಲಿ ಅವಳು ಏನ್ ಮಾಡ್ಬೇಕು ಅನ್ಕೊಂಡಳು ನನಗೆ ಗೊತ್ತಿಲ್ಲ. ಭಕ್ತಿಗೆ ಏನೂ ಆಗಲ್ಲಮ್ಮ. ನಾವೆಲ್ಲ ಅವಳ ಜೊತೆ ಇರ್ಬೇಕಾದ್ರೆ ಭಯ ಏನಕ್ಕೆ? ಇಲ್ಲ ಅಗಸ್ತ್ಯ, ಈ ವಿಷಯದಲ್ಲಿ ಅವಳನ್ನ ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ಚಿಕ್ಕಮ್ಮ ಯಾವ ತರನಾದ್ರೂ ಇರ್ಲಿ, ನಮ್ ಭಕ್ತಿನ ಕಾಪಾಡೋದಕ್ಕೆ ನಮ್ ದೊಡ್ಡಮ್ಮ ಇರ್ತಾಳೆ, ಅಂದ್ರೆ ದಾಮಿನಿ ಅಮ್ಮ ಇರ್ತಾರೆ ಅಂತ. ನೀನ್ ಇರ್ಬೇಕಾದ್ರೆ ಅವಳಿಗೆ ಯಾವ ತೊಂದರೆ ಬರಕ್ ಸಾಧ್ಯ ಹೇಳು? ಅಮ್ಮ, ನೀನ್ ತುಂಬಾ ತಲೆ ಕೆಡಿಸ್ಕೋಬೇಡ. ಆ ಚಿಕ್ಕಿ ಭಕ್ತಿನೂ ಇದನ್ನೆಲ್ಲ ಮರ್ತು ಸುಪ್ಪಿ ಜೊತೆ ಉಪ್ಪಿನಕಾಯಿ ಹಪ್ಪಳ ಅಂತ ಅವಳ ಪಾಡಿಗಳು ಕೆಲಸ ಮಾಡ್ಕೊಂಡಿರ್ತಾಳೆ. ಬಂದಿದ್ ವಿಷಯನೇ ಮರ್ತ್ಬಿಟ್ಟೆ. ತಗೋ ಇದ್ನ. ಯಾವ ಫೈಲೋ ಇದು? ಅದೇ ಅಮ್ಮ, ಅಜ್ಜಿ ಮಾಡಿದ ಉಪ್ಪಿನಕಾಯಿ ಅಟ್ಟದ ಮೇಲೆ ಅಪ್ಪಿ ತಪ್ಪಿ ತಿಂದುಬಿಟ್ರೆ ಚಟ್ಟದ ಮೇಲೆ ಅಂತಾರಲ್ಲ, ಹಾಗಾಗೋಯ್ತಲ್ಲೇ ನಮ್ ಕತೆ. ಅಗಸ್ತ್ಯನ ಮನೆ ಬಿಟ್ಟು ಓಡ್ಸಕ್ಕೂ ಆಗ್ತಿಲ್ಲ. ಈ ಕಡೆ ಅದಕ್ಕೆ ಅಮ್ಮಂಗೆಲ್ಲ ವಿಷಯನೂ ಗೊತ್ತಾಗೋಯ್ತು. ಹೇಗ್ ಗೊತ್ತಾಗಿರ್ಬೋದೇ ದಮ್ಮಿ? ಹೇ ದಮ್ಮಿ, ಹೀಗೆ ಮಾಡಿದ್ರೆ ಹೇಗೆ? ನಾನು ಈಗಲೇ ಬೆಂಗಳೂರಿನಿದ್ದಾನಲ್ಲ ಸೌಮ್ಯಕೇಶವ, ಅವನಿಗೆ ಫೋನ್ ಮಾಡಿ ಒಂದು ಸಿಂಗಲ್ ಬೆಡ್ರೂಮು ಬಾಡಿಗೆಗೆ ನೋಡಕ್ಕೆ ಹೇಳ್ತೀನಿ, ಆಯ್ತಾ?